ಜ್ಯೋತಿಷ್ಯದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಬಹಳ ಜನ ಜ್ಯೋತಿಷ್ಯದ ಪ್ರೋಗ್ರಾಂ ಟಿವಿಲಿ ಬಂದ್ರೆ ಸಾಕು ಬಹಳ ಆಸಕ್ತಿಯಿಂದ ನೋಡ್ತಿರ್ತಾರೆ. ನ್ಯೂಸ್ ಪೇಪರ್ ಅಥವಾ ಮ್ಯಾಗಝಿನ್ಗಳಲ್ಲಿ ಜ್ಯೋತಿಷ್ಯ ಇದ್ರೆ ಸಾಕು, ಇಷ್ಟ ಇಲ್ಲ ಅಂತಾನೆ ಕುತೂಹಲಕ್ಕಾದ್ರೂ ಒಂದು ಬಾರಿ ಓದ್ತಾರೆ. ಆದರೆ ಈ ವಿಡಿಯೋದಲ್ಲಿ ಭವಿಷ್ಯದ ಬಗ್ಗೆ ಅಲ್ಲ, ಬದಲಾಗಿ ಕೆಲವು ಕೋಟ್ಯಾಂತರ ವರ್ಷಗಳಿಂದ ಇರುವಂತಹ ನಾಡಿ ಜ್ಯೋತಿಷ್ಯದ ಬಗ್ಗೆ ತಿಳಿಯೋಣ. ಜ್ಯೋತಿಷ್ಯ ಅಥವಾ ಭವಿಷ್ಯತ್ತಿನ ಬಗ್ಗೆ ತಿಳಿದುಕೊಳ್ಳಲು ಪ್ರಪಂಚದಾದ್ಯಂತ ಅನೇಕರು ಉಪಯೋಗಿಸುವ ವಿಧಾನವಿದು. ಇದು ನಿರ್ದಿಷ್ಟವಾದ ಹಿಂದೂ ಶಾಸ್ತ್ರ. ಜೀವನದಲ್ಲಿ ನಡೆದಿರುವುದು, ನಡೆಯುತ್ತಿರುವುದು ಹಾಗೂ ನಡೆಯುವುದು, ಜನನ ಕಾಲ, ಗ್ರಹಸ್ಥಿತಿಗಳ ಪ್ರಕಾರ, ದೇಹದ ಲಕ್ಷಣಗಳು, ಅಂಗೈ ಮೊದಲಾದ ವಿವಿಧ ಅಂಶಗಳ ಆಧಾರದ ಮೇಲೆ ತಿಳಿಸಲಾಗುತ್ತದೆ. 6 ವೇದಗಳಲ್ಲಿ ಜ್ಯೋತಿಷ್ಯವೂ ಒಂದು. ಯಾವಾಗಲಾದರೂ ನೀವು ತಮಿಳುನಾಡಿನಲ್ಲಿರುವ ವೈದೀಶ್ವರನ್ ಕೋಯಿಲ್ ಎಂಬ ಗ್ರಾಮಕ್ಕೋದರೆ ಅಲ್ಲಿ ಎಷ್ಟೋ ಶತಮಾನಗಳ ಮುಂಚೆಯಿಂದ ನಿಮ್ಮ ಜಾತಕಗಳನ್ನು ಬರೆದಿರುವಂತಹ ತಾಳೆ ಎಲೆಗಳನ್ನು ನೀವು ನೋಡಬಹುದು. ಒಂದು ವೇಳೆ ನೀವಿದನ್ನು ನಂಬದಿದ್ದರೆ ಚೆನ್ನೈ ಮಹಾನಗರಕ್ಕೆ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮಕ್ಕೊಮ್ಮೆ ಭೇಟಿ ನೀಡಿ. ಅಲ್ಲಿರುವ ನಾಡಿ ಜ್ಯೋತಿಷಿಗಳು ನಿಮ್ಮ ಬಗೆಗಿನ ಕೆಲವು ಆಸಕ್ತಿಕರ ವಿಷಯಗಳನ್ನು ಭದ್ರವಾಗಿರಿಸಿದ್ದಾರೆ. ಕೇಳಲು ಇದು ಬಹಳಾನೇ ಆಶ್ಚರ್ಯವಾಗಿದೆ ಅಲ್ವಾ? ಬಾಹ್ಯ ಪ್ರಪಂಚದಲ್ಲಿನ ಯಾರಿಗೂ ಇದನ್ನು ತೋರಿಸುವುದಿಲ್ಲ. ಆಂಗ್ಲೇಯರ ಸಿದ್ಧಾಂತವಾದ ಪ್ರೈವಸಿ ಆಫ್ ಇಂಡಿವಿಡ್ಯುವಲ್ ಐಡೆಂಟಿಟಿ ಬ್ರೀಚ್ನ ಪ್ರಕಾರ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಎಂತಹ ಪರಿಸ್ಥಿತಿಯಲ್ಲಿಯೂ ಹೇಳುವುದಿಲ್ಲ. ಸಿದ್ಧ ಪುರುಷರಾದ ಕೆಲವರು ನಾಡಿ ಜ್ಯೋತಿಷಿಗಳು ಮಾತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾತನಾಡುವುದಕ್ಕಾಗಲಿ ಬೇರೆಯವರಿಗೆ ಇದನ್ನು ಹೇಳುವುದಕ್ಕಾಗಲಿ ಅರ್ಹರು. ಯಾವ ವ್ಯಕ್ತಿಯಾಗಲಿ ಸರಿಯಾದ ಸಮಯದಲ್ಲಿ ಅವರಷ್ಟಕ್ಕೆ ಅವರೇ ಅಥವಾ ಪರಿಸ್ಥಿತಿಗಳ ಪ್ರಭಾವದಿಂದ ಅಲ್ಲಿಗೆ ತಲುಪಿ ನಾಡಿ ಜ್ಯೋತಿಷ್ಯರಿಂದ ಅವರ ಬಗ್ಗೆ ತಿಳಿದುಕೊಳ್ಳಬೇಕೇ ವಿನಃ ಬಲವಂತವಾಗಿ ತಿಳಿದುಕೊಳ್ಳಬೇಕೆಂಬ ಪ್ರಯತ್ನಗಳು ಮಾತ್ರ ಫಲಿಸುವುದಿಲ್ಲ. ಬೆರಳಿನ ಮುದ್ರೆಯ ಆಧಾರದ ಮೇಲೆ ಜನನ ಮರಣಗಳು, ಕುಟುಂಬ ಸಭ್ಯರ ವಿವರಗಳು ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳುವುದು ಕೇವಲ ನಾಡಿ ಜ್ಯೋತಿಷ್ಯದಿಂದ ಮಾತ್ರವೇ ಸಾಧ್ಯ. ಶಿವನ ವರದಿಂದ ಹಾಗೂ ಎಷ್ಟೋ ವರ್ಷದ ತಪಸ್ಸಿನ ಪ್ರಭಾವದಿಂದ ಆಗಿನ ಋಷಿಮುನಿಗಳಿಗೆ ಇಂತಹ ವಿದ್ಯೆ ಲಭಿಸಿದೆ. ಆದ್ದರಿಂದಲೇ ಬೆರಳು ಮುದ್ರೆಯಲ್ಲಿ ನಿಕ್ಷಿಪ್ತವಾದ, ಅಂದರೆ ಬಂದಿಯಾದ ಕೆಲವು ರೇಖೆಗಳನ್ನು ಪರಿಶೀಲಿಸುವುದೇ ಈಗಿನ ಸಿದ್ಧಯೋಗಿಗಳ ಕೆಲಸವೆಂದು ಕೆಲವರ ಅಭಿಪ್ರಾಯ. ಕಂಪ್ಯೂಟರ್ ರಂಗದಲ್ಲಿ ಇದೇ ಕಾನ್ಸೆಪ್ಟ್ ಅನ್ನು ಮೀಟಾಡೇಟಾ ಎನ್ನುತ್ತಾರೆ. ಯೋಗಿಗಳಿಗಿರುವಂತಹ 6th ಸೆನ್ಸ್ನಿಂದಲೇ ಅವರು ನಾಡಿ ಜ್ಯೋತಿಷ್ಯ ಹೇಳಲು ಸಾಧ್ಯವಾಗುತ್ತದೆ. ತಾಳೆ ಎಲೆಗಳ ಮೇಲಿರುವ ಭಾಷೆ ಈಗಿನದಲ್ಲ, ಪುರಾತನ ಕಾಲದ ತಮಿಳು ಭಾಷೆ. ಆದ್ದರಿಂದ ಸಾಮಾನ್ಯ ಮನುಷ್ಯರಿಗೆ ಈ ಭಾಷೆ ಅರ್ಥವಾಗುವುದಿಲ್ಲ. ಅಷ್ಟಕ್ಕೂ ಬೆರಳು ಮುದ್ರೆಯಿಂದ ಭೂತ ಭವಿಷ್ಯತ್ ವರ್ತಮಾನಗಳ ಬಗ್ಗೆ ಹೇಗೆ ತಿಳಿಯುತ್ತಾರೆಂದು ನಮ್ಮಲ್ಲಿ ಬಹಳ ಜನರಿಗೆ ಅನುಮಾನ ಬರಬಹುದು. ಆ ಪ್ರಶ್ನೆಗೆ ಶಾಸ್ತ್ರೋತ್ತರವಾಗಿ ಉತ್ತರ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಅಲ್ಲಿ ಜಾತಕ ಹೇಳಿಸಿಕೊಳ್ಳಲು ಬಂದವರ ಬೆರಳು ಮುದ್ರಿಕೆಯನ್ನು ಶೇಖರಿಸಿ ಒಂದು ಪೇಪರ್ನ ಮೇಲೆ ಮುದ್ರಿಸುತ್ತಾರೆ. ಪುರುಷರಿಗಾದರೆ ಬಲಗೈ ಹೆಬ್ಬೆರಳು, ಮಹಿಳೆಯರಿಗಾದರೆ ಎಡಗೈ ಹೆಬ್ಬೆರಳು. ಅದರ ನಂತರ ಮೊದಲೇ ಸಿದ್ಧಗೊಳಿಸಿರುವಂತಹ ಕೆಲವು ತಾಳೆ ಎಲೆಯ ಜ್ಯೋತಿಷ್ಯಗಳನ್ನು ತೆಗೆದುಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ನೋಡುತ್ತಾರೆ. ಭವಿಷ್ಯತ್ತಿನ ಬಗ್ಗೆ ಯಾವುದಾದರೂ ದೋಷಗಳಿದ್ದರೆ ನಮಗೆ ತಿಳಿಸುತ್ತಾರೆ. ಜ್ಯೋತಿಷ್ಯ ತಿಳಿದುಕೊಳ್ಳಲು ಬಂದಿರುವ ವ್ಯಕ್ತಿಯನ್ನು ಏಕಾಂತವಾಗಿ ಕರೆದೋಗಿ ಅಲ್ಲಿರುವ ನಾಡಿ ಜ್ಯೋತಿಷ್ಯರು ಆ ತಾಳೆ ಎಲೆಯ ಮೇಲಿರುವ ವಿಷಯಗಳನ್ನು ಒಂದೊಂದಾಗಿ ಓದಲು ಶುರು ಮಾಡುತ್ತಾರೆ. ನಿಜ ಹೇಳಬೇಕೆಂದರೆ ಜ್ಯೋತಿಷ್ಯ ಹೇಳಿಸಿಕೊಳ್ಳುತ್ತಿರುವ ವ್ಯಕ್ತಿಯ ಬಗ್ಗೆ ಆ ಜ್ಯೋತಿಷಿಗೆ ಎಂತಹ ಸಮಾಚಾರವೂ ಇರುವುದಿಲ್ಲ. ಆದರೆ ತಾಳೆ ಎಲೆಯ ಮೇಲಿರುವ ಭಾಷೆಯನ್ನು ಅರ್ಥ ಮಾಡಿಕೊಂಡು ವಿವರಿಸುವ ಶಿಕ್ಷಣ ಮಾತ್ರ ಅವರಿಗೆ ನೀಡಲಾಗುತ್ತದೆ. ಈ ವಿಧವಾಗಿ ಜ್ಯೋತಿಷ್ಯ ಹೇಳಿಸಿಕೊಳ್ಳಲು ಬಂದಂತಹ ವ್ಯಕ್ತಿಯ ಮೇಲೆ ಎಂತಹ ಮಾನಸಿಕವಾದ ಒತ್ತಡ ಏರುವುದಿಲ್ಲ. ಹಾಗೆಯೇ ಜ್ಯೋತಿಷ್ಯ ಮೇಲೆ ಎಂತಹ ಅನುಮಾನ ಪಡುವ ಅವಶ್ಯಕತೆ ಇಲ್ಲ. ಹುಟ್ಟಿದ ದಿನಾಂಕ, ತಂದೆ ತಾಯಿಯ ವಿವರಗಳು ಮೊದಲಾದ ವಿಷಯಗಳು ಒಂದೊಂದಾಗಿ ವಿವರಿಸುತ್ತಾರೆ. ಅವರು ಕೇಳುವ ಪ್ರಶ್ನೆಗಳಿಗೆ ಕೇವಲ ಹೌದು ಅಥವಾ ಇಲ್ಲ ಎಂದು ಮಾತ್ರವೇ ಉತ್ತರ ನೀಡಬೇಕು. ಅದೃಷ್ಟವಂತರಾದರೆ ಅವರಿಗೆ ಅಲ್ಲೇ ಸರಿಯಾದ ಉತ್ತರವೂ ಸಿಗುತ್ತದೆ. ಬಹಳ ಸಂದರ್ಭಗಳಲ್ಲಿ ತಮಿಳುನಾಡಿನಲ್ಲಿರುವ ಅವರ ಮುಖ್ಯ ಕಾರ್ಯಾಲಯದಲ್ಲಿರುವ ತಾಳೆ ಎಲೆಗಳನ್ನು ಸಹ ತರಿಸಿ ಜ್ಯೋತಿಷ್ಯ ಹೇಳಿರುವ ಸಂದರ್ಭವೂ ಉಂಟು. ನಾಡಿ ಜ್ಯೋತಿಷಿಗಳು ಸತ್ಯಕ್ಕೆ ಬಹಳ ಬೆಲೆ ಕೊಡುತ್ತಾರೆ. ಸರಿಯಾದ ಉತ್ತರವಿರುವ ತಾಳೆ ಎಲೆ ಸಿಗುವವರೆಗೂ ಅವರೆಂತಹ ನಿರ್ಧಾರವೂ ತೆಗೆದುಕೊಳ್ಳುವುದಿಲ್ಲ. ಸರಿಯಾದ ಎಲೆ ಸಿಕ್ಕ ಸಂದರ್ಭದಲ್ಲಿ ಜ್ಯೋತಿಷಿಗಳು ಹೇಳಿದಂತಹ ವಿಷಯವನ್ನು ಪ್ರತ್ಯೇಕವಾಗಿ ನೇಮಿಸಿರುವ ಅವರ ಅಸಿಸ್ಟೆಂಟ್ಗಳು ಪುಸ್ತಕ ಅಥವಾ ಆಡಿಯೋ ಮೂಲಕವಾಗಿ ನಮಗೆ ತಿಳಿಸುತ್ತಾರೆ. ಇದು ಸ್ಮಾರ್ಟ್ ಫೋನ್ ಯುಗವಾದ್ದರಿಂದ ರೆಕಾರ್ಡ್ಗಳನ್ನು ಸಹ ಬಳಸುತ್ತಿದ್ದಾರೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಸಹ ಆ ತಾಳೆ ಎಲೆಯನ್ನು ಮಾತ್ರ ನಮ್ಮ ಕೈಗೆ ಕೊಡುವುದಿಲ್ಲ. ಸುಮಾರು 5000 ವರ್ಷಗಳ ಪ್ರಾಚೀನ ಚರಿತ್ರೆ ಇರುವ ನಾಡಿ ಜ್ಯೋತಿಷ್ಯದ ಬಗ್ಗೆ ವಿಜ್ಞಾನಿಗಳಿಗೆ ಬಹಳ ಪ್ರಶ್ನೆಗಳೇ ಇದೆ.
ಅಷ್ಟಕ್ಕೂ ಎಂತಹ ಶಾಸ್ತ್ರೀಯತೆಯೂ ಇಲ್ಲದಿರುವ ಜ್ಞಾನವೆಂದು ನಮ್ಮಲ್ಲಿ ಬಹಳ ಜನ ನಂಬದೆಯೂ ಇರಬಹುದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ವಿಜ್ಞಾನಿಗಳಿಗೆ ಈಗಲ್ಲ, ಇನ್ನೂ ಕೋಟ್ಯಾಂತರ ವರ್ಷಗಳು ಕಳೆದರೂ ಸಹ ನಮ್ಮ ಪರಿಜ್ಞಾನ ಅರ್ಥವಾಗುವುದಿಲ್ಲ. ಸಪ್ತ ಋಷಿಗಳು ದೇವತೆಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಕೆಲವು ಕೋಟ್ಯಾಂತರ ವರ್ಷ ಕಳೆದರೂ ವಿಜ್ಞಾನಿಗಳಿಗೆ ಮಾತ್ರ ಸರಿಯಾದ ಉತ್ತರ ಸಿಗುವುದಿಲ್ಲ. ಆದ್ದರಿಂದ ವಿಜ್ಞಾನವನ್ನು ಮೀರಿ ಯೋಚಿಸುವಂತಹ ಪ್ರಕ್ರಿಯೆಯಾಗಿ ನಾವು ಈ ನಾಡಿ ಜ್ಯೋತಿಷ್ಯವನ್ನು ಪರಿಗಣಿಸಬೇಕು. ಪ್ರಾಚೀನ ಕಾಲದಲ್ಲಿ ಯಾವ ವಿಷಯವನ್ನೇ ಆದರೂ ಬಾಯಿಂದ ಹೇಳುತ್ತಿದ್ದರು, ಇವರು ಕಿವಿಗಳಿಂದ ಸ್ವೀಕರಿಸುತ್ತಿದ್ದರು. ಅಷ್ಟೇ ಹೊರತು ಸಮಾಚಾರ ಯಾವ ಪುಸ್ತಕ ಅಥವಾ ತಾಳೆ ಎಲೆಗಳ ಮೇಲೆ ಮುದ್ರಿಸುತ್ತಿರಲಿಲ್ಲ. ಆದರೆ ವಿಜ್ಞಾನ ವರ್ತಮಾನ ಕಾಲದವರಿಗೂ ಉಪಯೋಗವಾಗಬೇಕೆಂಬ ಉದ್ದೇಶದಿಂದ ಆಗಿನ ಪಂಡಿತರು ಅವುಗಳನ್ನೆಲ್ಲ ಕೆತ್ತಲು ಶುರು ಮಾಡಿದರು. ಅವರ ನಂತರದ ಕಾಲದ ಪಂಡಿತರು ಅದನ್ನು ಎಲೆಗಳು ಹಾಗೂ ಪುಸ್ತಕಗಳಲ್ಲಿ ಬರೆಯುತ್ತಿದ್ದರು. ಆ ರೀತಿ ಈ ತಾಳೆ ಎಲೆಯ ಸಂಸ್ಕೃತಿ ಹಾಗೂ ಅನೇಕ ವೇದ ಪುರಾಣಗಳು ಸೃಷ್ಟಿಯಾಯಿತು. ಅವರೆಲ್ಲಾ ಪದಗಳನ್ನು ಕೂಡಿಸಿ ಬರೆಯುತ್ತಿದ್ದರಿಂದ ಅದನ್ನು ಸಾಮಾನ್ಯ ಮನುಷ್ಯರು ಓದಲಾಗುವುದಿಲ್ಲ. ಅದಕ್ಕೆ ಎಷ್ಟೋ ವರ್ಷದ ಕಠಿಣವಾದ ಅಭ್ಯಾಸ ಮಾಡಿರಬೇಕು. ನಿರಾಕಾರ ಶಿರ ಅಂದರೆ ಎಮರ್ಫಸ್ ಇಂಕ್ ಅಥವಾ ಅರಿಶಿಣದಿಂದ ಲೇಹ್ಯಗಳನ್ನು ತಯಾರಿಸಿ ಕೆಲವು ರೀತಿಯಾದ ಎಣ್ಣೆಗಳಿಂದ ಪ್ರಕಾಶಿಸುವಂತೆ ಆ ತಾಳೆ ಎಲೆಗಳನ್ನು ಸಂರಕ್ಷಿಸುತ್ತಿದ್ದಾರೆಂದು ತಿಳಿದುಬರುತ್ತಿದೆ. ಇಲ್ಲದಿದ್ದರೆ ಅಷ್ಟು ವರ್ಷಗಳ ಕಾಲ ಪರಿಸರ ಬದಲಾವಣೆಗಳು ಹಾಗೂ ಪ್ರಕೃತಿ ಮಾಲಿನ್ಯದಿಂದ ಅದು ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ರೀತಿ ಭದ್ರಪಡಿಸಿರುವ ಸಮಾಚಾರವನ್ನು ಒಂದರ ಮೇಲೊಂದು ಜೋಡಿಸಿ ಪ್ರತ್ಯೇಕವಾಗಿ ತಯಾರಿಸಿದಂತಹ ಬೇರುಗಳನ್ನು ದಾರಗಳಂತೆ ಅವುಗಳಿಗೆ ಸುತ್ತಿ ಸಂರಕ್ಷಿಸುತ್ತಾರೆ. ಆ ರೀತಿ ಫಿಂಗರ್ ಪ್ರಿಂಟ್ ಎನೇಬಲ್ಡ್ ಡೇಟಾ ಸ್ಟೋರೇಜ್ ವ್ಯವಸ್ಥೆಗೆ ನಮ್ಮವರು ಬ್ಲೂ ಪ್ರಿಂಟ್ ಅನ್ನು ಒದಗಿಸಿದ್ದಾರೆ. ಉದಾಹರಣೆಗೆ, ಆಧಾರ್ ಕಾರ್ಡ್ ಯಾವ ರೀತಿ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಸಕಲ ಸಮಾಚಾರ ಭದ್ರಪಡಿಸುತ್ತದೋ ಆ ರೀತಿ. ಈಗ ಅರ್ಥವಾಯ್ತಾ ಆಂಗ್ಲೇಯರಿಗೆ ಈ ಫಿಂಗರ್ ಪ್ರಿಂಟ್ ಐಡಿಯಾ ಎಲ್ಲಿಂದ ಬಂತೆಂದು? ಆ ರೀತಿ ಪಂಡಿತರು ನಮ್ಮ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಕೇವಲ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆಯೇ ನಮಗೆ ತಿಳಿಸುತ್ತಾರೆ. ನಾಡಿ ಶಾಸ್ತ್ರವನ್ನು ಸೃಷ್ಟಿಸಿರುವ 18 ಜನ ಮಹಾನ್ ಋಷಿಗಳು ಯಾರೆಂದರೆ ಅಗಸ್ತ್ಯ ನಾಡಿ, ಬೋಹರ್ ನಾಡಿ, ವಾಲ್ಮೀಕಿ ನಾಡಿ, ನಂದಿ ನಾಡಿ, ತ್ರಿಮುಲಾರ್ ನಾಡಿ, ಕೊಂಕನವರ್ ನಾಡಿ, ಪಂಚಮುನಿ ನಾಡಿ, ಗೋರಖ್ನಾದರ್ ನಾಡಿ, ಸತ್ಯಮುನಿ ನಾಡಿ, ಸುಂದರ್ನಾದರ್ ನಾಡಿ, ರಾಮದೇವರ್ ನಾಡಿ, ಕುದಂಬೈ ನಾಡಿ, ಕರುವೂರಾರ್ ನಾಡಿ, ಇದೇಕಾದರ್ ನಾಡಿ, ಕಮಲಮುನಿ ನಾಡಿ, ಪತಾಂಜಲಿ ನಾಡಿ, ಧನ್ವಂತರ ನಾಡಿ ಹಾಗೂ ಪಂಪಟ್ಟಿ ನಾಡಿ. ಈಗ ನಾಡಿ ಅಧ್ಯಾಯಗಳು ಹಾಗೂ ಅವುಗಳ ಸಮಕಾಲೀನ ವಿಶ್ಲೇಷಣೆ ಏನೆಂದು ತಿಳಿಯೋಣ. ಮೊದಲ ಅಧ್ಯಾಯ. ಈ ಕಾಂಡದಲ್ಲಿ ಶೇಖರಿಸಿದ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಕೆಲವು ತಾಳೆ ಎಲೆಗಳನ್ನು ಶೇಖರಿಸಿ ರಾಶಿ ಫಲದ ಆಧಾರದ ಮೇಲೆ ನಮ್ಮ ಭವಿಷ್ಯತ್ತಿನ ಬಗ್ಗೆ ತಿಳಿಸುತ್ತಾರೆ. ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಈ ಪ್ರಕ್ರಿಯೆಯಲ್ಲಿ ತಿಳಿಯಬಹುದು. ಎರಡನೇ ಅಧ್ಯಾಯ. ಇದರಲ್ಲಿ ತಂದೆ ತಾಯಿಗಳ ವಿವರ, ವಿದ್ಯೆ, ಹಣೆ ಬರಹ, ಧನ ಹಾಗೂ ಪ್ರವೃತ್ತಿಗಳ ಮೊದಲಾದ ವಿಷಯಗಳನ್ನು ತಿಳಿಯಬಹುದು. ಇನ್ನು ಮೂರನೇ ಅಧ್ಯಾಯದ ವಿಷಯಕ್ಕೆ ಬಂದರೆ ಸೋದರ ಸೋದರಿಗಳು ಹಾಗೂ ಅವರೊಂದಿಗೆ ನಾವು ಹೇಗೆ ಬೆರೆಯುತ್ತೇವೆಂಬ ವಿಧಾನ, ಅವರೊಂದಿಗೆ ನಮ್ಮ ಅನುಬಂಧ ಹೇಗಿರುತ್ತದೆಂಬ ವಿಷಯಗಳು ತಿಳಿಯುತ್ತದೆ. ಒಂದು ವೇಳೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇಲ್ಲದಿದ್ದರೆ ದೂರ ಬಂಧುಗಳ ಬಗ್ಗೆ ತಿಳಿಸುತ್ತಾರೆ. ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ತಾಯಿ, ಸ್ಥಳ, ವಾಹನ ಮೊದಲಾದ ಆಸ್ತಿ ಪಾಸ್ತಿ ವಿವರಗಳ ಬಗ್ಗೆ ತಿಳಿಯುತ್ತದೆ. ಇನ್ನು ಐದನೇ ಅಧ್ಯಾಯದಲ್ಲಿ ಸಂತಾನ, ಅವರ ಪ್ರವರ್ತನೆ, ಅವರ ಭವಿಷ್ಯ, ಅವರ ಸಂಪಾದನೆ, ಗುಣಗಣಗಳ ಬಗ್ಗೆ ತಿಳಿಯುತ್ತದೆ. ಇನ್ನು ಆರನೇ ಅಧ್ಯಾಯದಲ್ಲಿ ರೋಗಗಳು, ಸಾಲಬಾಧೆ, ಶತ್ರುಗಳು ಮುಂತಾದ ಕಹಿ ಸಮಾಚಾರಗಳು ತಿಳಿಯುತ್ತದೆ. ಏಳನೇ ಅಧ್ಯಾಯದಲ್ಲಿ ಸಹಧರ್ಮಚಾರಿಣಿಯ ಬಗೆಗಿನ ವಿವರಣೆ, ಕೆಲವು ಸಂದರ್ಭಗಳಲ್ಲಿ ಅವರ ಹೆಸರು, ಜಾತಕ, ಪ್ರವರ್ತನೆ ಕೂಡ ತಿಳಿದುಬರುತ್ತದೆ. ಎಂಟನೇ ಅಧ್ಯಾಯದಲ್ಲಿ ಪ್ರಮಾದಗಳು, ಜೀವನ, ಕಷ್ಟ ನಷ್ಟಗಳು ಮುಂತಾದ ವಿಷಯಗಳು ತಿಳಿಯುತ್ತದೆ. ಒಂಬತ್ತನೇ ಅಧ್ಯಾಯದಲ್ಲಿ ಪಿತೃದೇವತೆಗಳು, ತೀರ್ಥಯಾತ್ರೆ, ಆಶ್ರಮ ನಿವಾಸ, ಗುರು ಸಾಂಗತ್ಯದ ಬಗ್ಗೆ, ಒಳ್ಳೆಯ ಸಂಘಗಳಿಂದ ಲಭಿಸುವ ಲಾಭಗಳ ಬಗ್ಗೆ ತಿಳಿಯುತ್ತದೆ. ಹತ್ತನೇ ಅಧ್ಯಾಯದಲ್ಲಿ ಉದ್ಯೋಗ, ವ್ಯಾಪಾರ, ಅವುಗಳ ಸ್ಥಿತಿಗತಿಗಳು, ಕಷ್ಟ ಸುಖಗಳ ಬಗ್ಗೆ ತಿಳಿಯುತ್ತದೆ. 11ನೇ ಅಧ್ಯಾಯದಲ್ಲಿ ಪುನರ್ವಿವಾಹಗಳು, ಸಹಜೀವನ ಸಾಂಗತ್ಯಗಳು ಮೊದಲಾದ ವಿಷಯಗಳ ಬಗ್ಗೆ ತಿಳಿಯುತ್ತದೆ. 12ನೇ ಅಧ್ಯಾಯದಲ್ಲಿ ಆರ್ಥಿಕ ಲಾಭ ನಷ್ಟಗಳು, ವಿದೇಶಿ ಪ್ರಯಾಣ, ಪುನರ್ಜನ್ಮ ಹಾಗೂ ಮೋಕ್ಷದ ಬಗ್ಗೆ ತಿಳಿಯುತ್ತದೆ. 13ನೇ ಅಧ್ಯಾಯದಲ್ಲಿ ಪೂರ್ವ ಜನ್ಮದ ವಿವರಗಳು, ಮಾಡಿರುವ ಪಾಪ ಪುಣ್ಯಗಳು ಹಾಗೂ ಅವುಗಳಿಗೆ ಈ ಜನ್ಮದಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯುತ್ತದೆ. ಇನ್ನು 14ನೇ ಅಧ್ಯಾಯದಲ್ಲಿ
ದುಷ್ಟ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಉಪಾಯಗಳು ಹಾಗೂ ನಾವು ಮಾಡಿರುವ ಒಳ್ಳೆಯ ಕೆಲಸಗಳಿಗಾಗುವ ಲಾಭದ ಬಗ್ಗೆ ತಿಳಿಯುತ್ತದೆ. 15ನೇ ಅಧ್ಯಾಯದಲ್ಲಿ ಗ್ರಹಗಳ ಬಗ್ಗೆ, ಅವುಗಳಿಂದ ನಮಗಾಗುವ ಲಾಭ ನಷ್ಟಗಳು, ದೋಷ ನಿವಾರಣೆ ಮಾರ್ಗಗಳ ಬಗ್ಗೆ ತಿಳಿಯುತ್ತದೆ. 16ನೇ ಅಧ್ಯಾಯದಲ್ಲಿ ಮಾನಸಿಕ ನೆಮ್ಮದಿಯ ಬಗ್ಗೆ ತಿಳಿಯುತ್ತದೆ. ಇದೇ ಎಲ್ಲದಕ್ಕಿಂತಲೂ ಅತಿ ಮುಖ್ಯವಾದ ಅಧ್ಯಾಯ. ಎಷ್ಟೇ ಸಿರಿ ಸಂಪತ್ತಿದ್ದರೂ ಕೂಡ ಮನುಷ್ಯ ಯಾವಾಗಲೂ ಬಯಸುವಂತಹ ಏಕೈಕ ಸಿರಿ ಮಾನಸಿಕ ಸಂತೋಷ. ಅದಿಲ್ಲದ ದಿನ ಬದುಕಿದ್ದರೂ ಸತ್ತ ಹಾಗೆ ಎಂಬ ಪಂಡಿತರ ಮಾತಿನ ಬಗ್ಗೆ ಇಲ್ಲಿ ನಮಗೆ ವಿವರವಾಗಿ ಕಾಣುತ್ತದೆ. 17ನೇ ಅಧ್ಯಾಯದಲ್ಲಿ ರಾಜಕೀಯ, ಸಾಮಾಜಿಕ ಬೆಲೆಗಳು, ಅದರಿಂದ ಬದಲಾಗುವ ಜೀವನದ ಸ್ಥಿತಿಗತಿಗಳು ಮುಂತಾದ ವಿಷಯಗಳ ಬಗ್ಗೆ ತಿಳಿಯುತ್ತದೆ. ಕರ್ಮಾನುಸಾರ ಪೂರ್ವಜನ್ಮದಲ್ಲಿ ನಾವು ಮಾಡಿರುವ ಪಾಪ ಪುಣ್ಯಗಳಿಂದ ಈಗ ಅಥವಾ ಮುಂದೆ ನಾವು ಎದುರಿಸಬೇಕಾದ ಪರಿಸ್ಥಿತಿಗಳ ಬಗ್ಗೆ ತಿಳಿಯುತ್ತದೆ. ನಂಬುವವರಿಗೆ ನಾಡಿಶಾಸ್ತ್ರ ಒಂದು ವರವಿದ್ದಂತೆ, ನಂಬದವರಿಗೆ ಬರೀ ಎಲೆಗಳ ಜೋಡಣೆಯಂತೆ ಕಾಣುತ್ತದೆ. ನಂಬಿಕೆ ಅಪನಂಬಿಕೆಯ ಮಧ್ಯೆ ಒದ್ದಾಡುವವರಿಗೆ ಮಿಕ್ಕುವುದು ಬರೀ ಶೂನ್ಯ ಮಾತ್ರ. ನಿಜಕ್ಕೂ ಮೋಸಕ್ಕೂ ನಡುವಿನ ವ್ಯತ್ಯಾಸ ತಿಳಿದರೆ ಕಳ್ಳ ಸನ್ಯಾಸಿ, ಕಳ್ಳ ಬಾಬಾರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನಾಡಿ ಜ್ಯೋತಿಷ್ಯ ನಮಗೆ ತಿಳಿಸುವ ವಿಷಯ ಕೂಡ ಅದೇ. ಇನ್ನು ನಂಬುವುದು ನಂಬದಿರುವುದು ನಿಮ್ಮ ಕೈಯಲ್ಲೇ ಇದೆ. ಇನ್ನೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.